ಕ್ರೂಸ್ ಶಿಪ್ ಜಾಬ್ ಬೇಕಂತ ನಿಮ್ಗೆ ಎಲ್ಲದಕ್ಕೆ ಹಾಗಾದ್ರೆ ಇಂಡಿಯಾದ ನಮ್ ಕರ್ನಾಟಕದ ಹೆಂಗ್ ಅಪ್ಲೈ ಮಾಡಿದ್ರು ಕ್ರೂಸ್ ಶಿಪ್ ಈ ಜಾಬ್ಗೆ? ಅದಕ್ಕೆ ಸ್ಯಾಲರಿ ಅದಕ್ಕೆ ಪಗಾರ ಎಷ್ಟು ಕೊಡ್ತಾರ್ರಿ ಅವರು? ಯಾವ ಡಾಕ್ಯುಮೆಂಟ್ಸ್ ಬೇಕು? ಈ ಫ್ರಾಡ್ ಏಜೆಂಟ್ ಹತ್ರ ಅವ್ರದ್ದು ದೂರ ಹೆಂಗಿರೋದು? ಇದೆಲ್ಲಾ ಕ್ಲಿಯರ್ ಆಗಿ ಈ ವಿಡಿಯೋ ಹೇಳ್ತಂದ್ರೆ ಈ ವಿಡಿಯೋ ಫುಲ್ ನೋಡ್ರಿ, ತಪ್ಸಕ್ ಹೋಗ್ಬೇಡ್ರಿ, ಫುಲ್ ನೋಡ್ರಿ, ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಾಗ್ತದೆ ನೋಡ್ರಿ. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಬಸ್ಸು. ನೀವು ನೋಡಕತ್ತೀರಿ ಬೋಟ್ ಬಸ್ ಚಾನಲ್. ಈಗ ಕೃಷಿ ಜಾಬ್ ಬೇಕಾದ್ರೆ ಈ ವಿಡಿಯೋ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ ನೋಡಿ. ವಿಡಿಯೋ ಫುಲ್ ನೋಡ್ರಿ. ನಲ್ಲಿ ಬಹಳ ಡಿಪಾರ್ಟ್ಮೆಂಟ್ ಇರ್ತಾವ್ರಿ. ಕಸನು ಇರ್ತೈತ್ರಿ, ಸ್ಪಾ ಇರ್ತೈತ್ರಿ, ಜಿಮ್ ಇರ್ತೈತ್ರಿ, ಸೆಕ್ಯೂರಿಟಿ ಅದೊಂದು ಡಿಪಾರ್ಟ್ಮೆಂಟ್ ಇರ್ತೈತ್ರಿ, ಕಿಚನ್ ಡಿಪಾರ್ಟ್ಮೆಂಟ್ ಇರ್ತೈತಿ, ಹೌಸ್ ಕೀಪಿಂಗ್ ಇರ್ತೈತಿ, ರಿಟೇಲ್ ಇರ್ತೈತ್ರಿ, ಪರ್ಸನಲ್ ಅದೊಂದು ಇರ್ತೈತ್ರಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತೈತ್ರಿ, FMB ಸರ್ವಿಸ್ ಅಂದ್ರೆ ಅದೊಂದು ಡಿಪಾರ್ಟ್ಮೆಂಟ್ ಇರ್ತೈತ್ರಿ. ಬಹಳ ಡಿಪಾರ್ಟ್ಮೆಂಟ್ ಇರ್ತಾವ್ರಿ ಕೃಷಿ ದೋಸ್ರೆ. ದೊಡ್ಡ ದೊಡ್ಡ ಪೋಸ್ಟ್ ಹೋದ್ರೆ ಬಹಳ ಎಜುಕೇಶನ್ ಬಾಳ ಬೇಕ್ರಿ. ಈಗ ನಮ್ಗೆ ಸಣ್ಣ ಸಣ್ಣ ಪೋಸ್ಟ್ ಹೋದ್ರೆ ಬಹಳ ಎಜುಕೇಶನ್ ಬೇಕಾಗಿಲ್ರಿ. ಸ್ವಲ್ಪ ಎಜುಕೇಶನ್ ಬೇಕ್ರಿ, ಸ್ವಲ್ಪ ಬೇಸಿಕ್ ಇಂಗ್ಲಿಷ್ ಬೇಕ್ರಿ, ಸ್ವಲ್ಪ ಹೋಟೆಲ್ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ ಚಾನ್ಸಸ್ ರೀ ಸೆಲೆಕ್ಟ್ ಆಗೋದ್ರು ಬೋರ್ಡ್ ನಲ್ಲಿ. ಈಗ ಇಂಡಿಯಾದ ನಮ್ ಕನ್ನಡದ ಬೋರ್ಡ್ ನ ಅಪ್ಲೈ ಮಾಡಾಕ್ರಿ ಫಸ್ಟ್ ಬೇಕ್ರಿ ನಿಮ್ದು ಎಜುಕೇಶನ್ ರೀ. ನೀವು ಮಿನಿಮಮ್ SSC PUC ಪಾಸ್ ಆಗ್ಬೇಕು. ನೀವು ದೊಡ್ಡ ಪೊಸಿಷನ್ ಹೋಗ್ತದ ನಿಮ್ಗೆ ಡಿಗ್ರಿ ಡಿಪ್ಲೊಮಾ ಅಂತೆಲ್ಲ ಬೇಕಾಗ್ತದೆ. ಈಗ ಸಣ್ಣ ಸಣ್ಣ ಪೊಸಿಷನ್ ಹೋಗ್ತದ ನಿಮ್ಗೆ SSC PUC ಇದ್ರೆ ಸಾಕ್ರಿ. ಈ ಎರಡನೇದಂದ್ರೆ ಬೇಸಿಕ್ ಇಂಗ್ಲಿಷ್ ಬರ್ಬೇಕ್ರಿ. ಇಂಗ್ಲಿಷ್ ಬೇಕಾಗ್ತದೆ, ಯಾಕೆ ಇಂಟರ್ವ್ಯೂ ಇಂಗ್ಲಿಷ್ ನಲ್ಲಿ ಆಗ್ತದೆ ನಿಮ್ಗೆ. ಅಲ್ಲಿ ಕ್ರೂಸ್ ಶಿಪ್ ನಲ್ಲಿ ಇಂಗ್ಲಿಷ್ ಮಾತಾಡಿದ್ರು ಬಹಳ ಮಂದಿ. ಯಾಕಂದ್ರ ಶಿಪ್ ಇಂಟರ್ನ್ಯಾಷನಲ್ ಹೋಗ್ತಾರೆ. ಮೊನ್ನೆ ಅಂದ್ರೆ ನಿಮ್ ಏಜ್ 18 ಇರ್ಬೇಕು ನೋಡ್ರಿ. ನಿಮ್ ಏಜ್ ಅಬೌವ್ 18 ಇರ್ಬೇಕ್ರಿ. 27 ಬಿಲೋ ಇರ್ಬೇಕು. ನೀವು ಎಲ್ಲ ಪ್ರೆಷರ್ ಹೋಗ್ತೀರಿ ಅಂದ್ರೆ, ಫಸ್ಟ್ ಟೈಮ್ ಬೋರ್ಡ್ ನಾಗ ಹೋಗ್ತೀರಿ ಅಂದ್ರೆ. ನಾಲ್ಕನೇ ನೀವು ಫಿಸಿಕಲಿ ಫಿಟ್ ಇರ್ಬೇಕು. ನಿಮ್ ಮೆಡಿಕಲ್ ಆಗ್ತದೆ, ನಿಮ್ ಇಂಟರ್ವ್ಯೂ ಪಾಸ್ ಸೆಲೆಕ್ಟ್ ಆದ್ರ ನೀವು ಮೆಡಿಕಲ್ ಮಾಡ್ತಾರೆ ಫಿಸಿಕಲಿ ಫಿಟ್ ಬರ್ಬೇಕು ನೋಡ್ರಿ. ಈಗ ಡಾಕ್ಯುಮೆಂಟ್ಸ್ ಯಾವ ಬೇಕಪ್ಪ? ಈಗ ಫಸ್ಟ್ ಎಜುಕೇಶನ್ ಸರ್ಟಿಫಿಕೇಟ್ ಬೇಕ್ರಿ. ಎರಡನೇ ಅಂದ್ರೆ ನಿಮ್ ಹೋಟೆಲ್ ಎಕ್ಸ್ಪೀರಿಯನ್ಸ್ ಬೇಕ್ರಿ. ಮೂರನೇ ನಿಮ್ ಪಾಸ್ಪೋರ್ಟ್ ಬೇಕ್ರಿ. SSW ಕೋರ್ಸಸ್ ಬೇಕ್ರಿ, CDC ಬೇಕ್ರಿ. ಈ SSW ಅದಾವ ಅವು ಸಿಲೆಕ್ಟ್ ಆದ್ಮೇಲೆ ಮಾಡ್ಬೋದ್ರಿ. ಅದಕ್ಕೆ ಮೊದಲೇ ಮಾಡೋದು ತುಂಬಾ ಚಲೋ ರೀ. ಯಾಕಂದ್ರ ಚಾನ್ಸಸ್ ಬಾಳ ಆಗತ್ತೆ. ಪಟಕ್ನ ಜಾಯ್ನಿಂಗ್ ಆಗ ಬಾಳ ಟೈಮ್ ಹತ್ತಲ್ರಿ. ಒಂದ್ಸಲ ಇಂಟರ್ವ್ಯೂ ಪಾಸ್ ಸೆಲೆಕ್ಟ್ ಆಗೋದ್ರಿ ದೊಡ್ಡ ಜಾಯ್ನಿಂಗ್ ಮಾಡ್ಬೋದ್ರಿ. ಅದಕ್ಕೆ SSW ಎಲ್ಲ ಮಾಡ್ಬೋದು ಹೋಗ್ಬೇಕ್ರಿ ಮೊದಲ. ಈಗ ಟೈಮ್ ಹಿಡಿತೀರಿ SSW ಕೋರ್ಸ್ 1 ತಿಂಗಳ ಹಂಗ ಹಿಡಿತದ್ರಿ. SSW ಕೋರ್ಸ್ ಮಾಡಾಕ್ರಿ 20 ದಿನ ಹಿಡಿತದ್ರಿ. ಅದಕ್ಕೆಲ್ಲ ಮೊದಲ ಮಾಡ್ಬಿಟ್ರಿ ಬಾಳ ಒಳ್ಳೆ. ಈಗ ಎಲ್ಲಿ ಅಪ್ಲೈ ಮಾಡೋದಪ್ಪ ಅಂತ ವಿಚಾರ ಮಾಡ್ತೀನಿ. ಯಾಕಂದ್ರೆ ಬಹಳಷ್ಟು ಕಂಪನಿಗಳು ಅದಾವ್ರಿ. ರಾಯಲ್ ಕಾರ್ಬನ್ ಅಂತ ಅದಾವ್ರಿ, MSC ಅಂತ ಅದಾವ್ರಿ, ಕಾರ್ನಿವಲ್ ಅಂತ ಅದಾವ್ರಿ, ಐಡಾ ಅಂತ ಅದಾವ್ರಿ, ಕೊಸ್ತಾ ಅಂತ ಅದಾವ್ರಿ, ಡ್ರೀಮ್ ಕ್ರೂಸಸ್ ಅಂತ ಅದಾವ್ರಿ, ನಾರ್ವೇಜನ್ ಕ್ರೂಸ್ ಲೈನ್ ಅಂತ ಅದಾವ್ರಿ. ಬಹಳ ಅದಾವ್ರಿ ಶಿಪ್ಗಳು. ಇವೆಲ್ಲಾ ವೆಬ್ಸೈಟ್ ನಾಗ ಹೋಗ್ರಿ. ಕ್ರೂಸ್ ಕೆರಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಕೆರಿಯರ್ಸ್ ಹೋಗಿ ನಿಮ್ CV ಅಪ್ಲೋಡ್ ಮಾಡ್ಬೋದು ನೀವು ಹೋಗಿ. ಇವೆಲ್ಲಾ ಕಂಪನಿ ಜೆನ್ಯೂನ್ ಅದಾವ್ರಿ, ಏನೋ ಫ್ರಾಡ್ ಇಲ್ಲ. ನೀವು ಜೆನ್ಯೂನ್ ಕಂಪನಿ ಅದಾವ್ರಿ. ಇವೆಲ್ಲಾ ಹೇಳಿದ್ನಲ್ಲ, ಇವೆಲ್ಲಾ ಜೆನ್ಯೂನ್ ಕಂಪನಿ ಅದಾವ್ರಿ. ಇವೆಲ್ಲಾ ಜೆನ್ಯೂನ್ ಕಂಪನಿ ವೆಬ್ಸೈಟ್ ನಾಗ ಹೋಗಿ ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದ್ರಿ. ಸ್ಯಾಲರಿ ಎಷ್ಟು ಇರ್ತದಪ್ಪ ಅಂತ ನೋಡಿ. ಈಗ ಸ್ಯಾಲರಿ ನೋಡ್ರಿ, ಜಾಬ್ ಮೇಲೆ ಡಿಪೆಂಡ್. ಎಷ್ಟು ಹೈಯರ್ ಪೊಸಿಷನ್ ಹೋಗ್ತಿರಲ್ಲ ಅಷ್ಟು ಸ್ಯಾಲರಿ ಬಾಳ ಇರ್ತದೆ. ಈಗ ಲೋಯೆಸ್ಟ್ ಪೊಸಿಷನ್ ಅಂದ್ರೆ ಡೆಲಿ ಯುಟಿಲಿಟಿ ಬಂತು, ಹೌಸ್ ಕೀಪ್ ಬಂತು, ವೇಟರ್ ಬಂತು, ಬಟ್ಲರ್ ಬಂತು. ಇವೆಲ್ಲಾ ಸಣ್ಣ ಸಣ್ಣ ಪೊಸಿಷನ್ ರೀ. ಈಗ ಹೌಸ್ ಕೀಪಿಂಗ್ ಹೇಳ್ಬೇಕಂದ್ರೆ ಹೌಸ್ ಕೀಪಿಂಗ್ ನೋಡ್ರಿ ಒಂದು 1,20,000 ಟಿಪ್ಸ್ ಮೇಲೆ ಡಿಪೆಂಡ್ ನೋಡ್ರಿ. ನಿಮ್ಗೆ ಟಿಪ್ಸ್ ಎಷ್ಟು ಸಿಗುತ್ತೆ ಅಷ್ಟು ನೀವು ದುಡ್ತೀನಿ ನೋಡ್ರಿ. ಟಿಪ್ಸ್ ಮೇಲೆ ಡಿಪೆಂಡ್ ರೀ. ನೀವ್ ಹೆಂಗ್ ಸರ್ವಿಸ್ ಕೊಡ್ತಂತೀವಿ ಪ್ಯಾಸೆಂಜರ್ ಹೋಗಿ. ಈಗ ವೇಟರ್ನ ಹಂಗೆ ರೀ. ಈಗ ವೇಟರ್ಗೂ ಅಷ್ಟೇ ಇರ್ತದೆ. 80,000 1,20,000 ಪಗಾರ ಇರ್ತದ್ರಿ. ಪ್ಲಸ್ ಅವ್ರ ಟಿಪ್ಸ್ ಇರ್ತಾರ ನೋಡ್ರಿ. ಟಿಪ್ಸ್ ಮೇಲೆ ಡಿಪೆಂಡ್ ನೋಡ್ರಿ. ನೀವು ಟಿಪ್ಸ್ ಎಷ್ಟು ಕೊಡ್ತೀರಿ ಅಷ್ಟು ಪಗಾರ. ಎಷ್ಟು ಟಿಪ್ಸ್ ಹೋದ್ರೆ ಅಷ್ಟು ನೀವು ದುಡ್ತೀನಿ ನೋಡ್ರಿ. ಈಗ ಇಂಟರ್ವ್ಯೂ ಆದಾಗ ನಿಮ್ ಇಂಗ್ಲಿಷ್ ತಗೊಂಡ್ ಬರ್ಬೇಕು ನೋಡ್ರಿ. ಇಂಗ್ಲಿಷ್ ಇಂಟರ್ವ್ಯೂ ಯಾರು ಕೇಳ್ತಾರ ಅದು ಇಂಗ್ಲಿಷ್ ಆನ್ಸರ್ ಮಾಡೋದು ನಿಮ್ಗೆ ಬರ್ಬೇಕು. ಬೇಸಿಕ್ ಇಂಗ್ಲಿಷ್ ಬೇಕು ನಿಮಗೆ. ಎರಡನೇದಂದ್ರೆ ಯಾವಾಗ ಇಂಟರ್ವ್ಯೂ ಫೇಸ್ ಮಾಡ್ತಲ್ಲ ಅವಾಗ ಸ್ವಲ್ಪ ಸ್ಮೈಲ್ ಕೊಡ್ಬೇಕು. ಮುಂದೆ ಅಂದ್ರೆ ನಿಮ್ ಹೋಟೆಲ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ನೀವು ಯಾವ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಯಾರು ಇಂಟರ್ವ್ಯೂ ಅದೇ ಕೇಳ್ತಾರೆ, ಜಾಬ್ ಬಗ್ಗೆ ಸ್ವಲ್ಪ ಕೇಳ್ತಾರೆ ಅವರು. ನಾಲ್ಕನೇ ಅಂದ್ರೆ ಹಾನೆಸ್ಟ್ ಆನ್ಸರ್ ಕೊಡ್ಬೇಕು. ಏನು ಸುಳ್ಳು ಹೇಳ್ಬಾರ್ದು. ನಿಮ್ಗೆ ಏನು ಬರ್ತದೆ ಕೊಟ್ಬಿಡ್ರಿ. ಈ ವಿಡಿಯೋ ನಿಮ್ಗೆ ಬಹಳ ಇನ್ಫಾರ್ಮೇಟಿವ್ ಅನ್ಸಂದ್ರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮನಸ್ಸು ಏನಾರ ಡೌಟ್ ಇತ್ತಂದ್ರೆ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಕೇಳ್ಬಹುದು. ನಿಮ್ ಕ್ವೆಶನ್ಸ್ ಏನಿದೆ ನಾನು ರಿಪ್ಲೈ ಮಾಡ್ತೀನಿ. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಕ್ರೂಸ್ ಶಿಪ್ ಬಗ್ಗೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ನೀವು ಹೌದು ಅದಕ್ಕಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆ ಬೇಲ್ ಯಾಕಂದ್ರೆ ಪ್ರೆಸ್ ಮಾಡ್ರಿ. ಯಾಕಂದ್ರೆ ಬೇಲ್ ಯಾಕೆ ಪ್ರೆಸ್ ಮಾಡ್ತಾರಪ್ಪ ಅಂದ್ರ ಮುಂದಿನ ಸರಿ ವಿಡಿಯೋ ಹಾಕಿದಾಗ ನಿಮ್ ಮೊಬೈಲ್ ತಾನೇ ಬರ್ತೈತ್ರಿ. ಅದ ನೀವು ಸರ್ಚ್ ಮಾಡೋದು ಬರ್ತೈತಿ ತಾನೇ ನಿಮ್ ಮೊಬೈಲ್ ನಾಗ ಬರ್ತದೆ. ಈ ವಿಡಿಯೋದಲ್ಲಿ ಇಷ್ಟ ನೋಡ್ರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.